ನಮ್ಮ ಜೊತೆಗೆ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಲಕ್ಷಗಟ್ಟಲೆ ಅಂತರದಲ್ಲಿ ದಿಗ್ವಿಜಯವನ್ನ ಸಾಧಿಸುವತ್ತ ಹೋಗ್ತಾ ಇದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ಸರ್? ಸ್ವಾಭಾವಿಕವಾಗಿ ಖುಷಿ ಆಗ್ತಾ ಇದೆ. ನನಗೆಷ್ಟು ಖುಷಿ ಆಗ್ತಾ ಇದೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರಿಗೆ ಖುಷಿ ಆಗ್ತಾ ಇದೆ. ಅದರಿಂದ ನಮ್ಮ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ನಾನು ಅಭಿನಂದಿಸ್ತೇನೆ. ಅಂದರೆ ಹಲವಾರು ಹಿತೈಷಿಗಳು ಈ ಕ್ಷೇತ್ರ ಬಿಟ್ಟು ಇಡೀ ರಾಜ್ಯಾದ್ಯಂತ ನಮ್ಮ ಹಿತೈಷಿಗಳು, ಅಭಿಮಾನಿಗಳು, ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ನಿರಂತರವಾಗಿ ಅವರು ನನಗೆ ಮಾತಾಡ್ತಾ ಇದ್ರು, ನೀವು ಗೆಲ್ಲಬೇಕು, ನೀವು ರಾಜಕೀಯಕ್ಕೆ ಬಂದಿದ್ದು ಒಳ್ಳೆಯದಾಯಿತು. ಸೊ ಅದರಿಂದ ಅವರುಗಳು ಕೂಡ ಬಹಳ, ಇನ್ಫ್ಯಾಕ್ಟು ಕೆಲವರು ಅವರ ಕ್ಷೇತ್ರದ ಚುನಾವಣೆ ಫಲಿತಾಂಶಕ್ಕಿಂತ ಈ ಕ್ಷೇತ್ರದ ಚುನಾವಣೆ ಫಲಿತಾಂಶಕ್ಕೆ ಹೆಚ್ಚು ಕಾಳಜಿ ತೋರಿಸ್ತಾ ಇದ್ರು. ಸರ್, ನೀವು ಬಿಜೆಪಿಯಿಂದ ಕಣಕ್ಕಿಳಿದಿರೋದು ಎಲ್ಲೋ ಒಂದು ಕಡೆ ಒಂದು ಕ್ಲೆವರ್ ಮೂವ್ ಅನ್ನೋದು ಬಹುತೇಕರ ಅಭಿಪ್ರಾಯ ಸರ್. ಅಲ್ಲ, ಅದು ಎಲೆಕ್ಷನ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ, ಎಲೆಕ್ಟ್ರಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಸೊ ಅದೆಲ್ಲ ರಾಜಕೀಯದಲ್ಲಿ ಇದ್ದಾಗೆ. ಯಾಕೆಂದರೆ ಇಲ್ಲಿ BJP JDS ಮೈತ್ರಿ ಇರೋದ್ರಿಂದ ನೀವು BJP ಸಿಂಬಲಲ್ಲಿ ನಿಂತರೂ ಒಂದೇ, JDS ಸಿಂಬಲಲ್ಲಿ ನಿಂತರೂ ಒಂದೇ, ಆ ರೀತಿ. ಸರ್, ನಿಮ್ಮ ಪ್ರತಿಸ್ಪರ್ಧಿ ಒಂದು ಆ ಕ್ಷೇತ್ರದಲ್ಲಿ ಬಹಳ ಪ್ರಾಬಲ್ಯ ಇದ್ದವರು, ಅವರನ್ನು ಸೋಲ್ಸೋದು ಅಂತ ಅಂದ್ರೆ ಒಂದು ರೀತಿಯ ಇತಿಹಾಸವನ್ನು ಸೃಷ್ಟಿ ಮಾಡಿದ ಹಾಗೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಸರ್, ಮತ್ತೆ ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ರಿ ಸರ್? ಅಲ್ಲ, ಅಂದರೆ ನಾವು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಹಾಗೆಯೇ ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಏನು ಸಾಧನೆ ಮಾಡಿದೆ, ಇಲ್ಲಿ ಸ್ಥಳೀಯವಾಗಿ ದೇವೇಗೌಡರು ಕೊಡುಗೆ ಏನು, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರ ಕೊಡುಗೆ, ಅದನ್ನೆಲ್ಲ ನಾವು ಜನರ ಬಳಿ ಕೊಂಡೋದ್ವಿ. ನಂತರ ಜನರು ಕೂಡ ಒಂದು, ಅಂದರೆ ಜನರಲ್ಲಿ ಒಂದು ವಿಚಾರ ಇತ್ತು, ಡಾಕ್ಟರ್ ಮಂಜುನಾಥ್ ಅವರು ಈ ರಾಜಕಾರಣಕ್ಕೆ ಬಂದಿದ್ದಾರೆ, ಅವ್ರನ್ನ ಕೈ ಹಿಡಿಬೇಕು, ಡಾಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಡಾಕ್ಟ್ರು ಒಂದು ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಇಡೀ ರಾಷ್ಟ್ರ ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ, ಲಕ್ಷಾಂತರ ಬಡವರಿಗೆ ಅವರು ಸಹಾಯ ಮಾಡಿದ್ದಾರೆ ಚಿಕಿತ್ಸೆ ಕೊಡುವ ಮೂಲಕ. ಅವರ ನಾಯಕತ್ವದಲ್ಲಿ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ಆಗಿದೆ, ಬಡವರಿಗೆ ಬಹಳ ಅನುಕೂಲ ಆಗಿದೆ. ಸೊ ಹೀಗಾಗಿ ಎಲ್ಲ ಒಟ್ಟಾರೆ ಎಲ್ಲ ಸೇರಿಕೊಂಡು ನಮ್ಗೆ ಅನುಕೂಲ ಆಗಿದೆ. ಸರ್, ಇದು ಮಂಜುನಾಥ್ ಅವರ ವ್ಯಕ್ತಿತ್ವಕ್ಕೆ ಸಿಗುವಂತಹ ಗೆಲುವಾಗುತ್ತಾ ಸರ್? ಅಲ್ಲ, ವ್ಯಕ್ತಿತ್ವ ಕೂಡ ಒಂದು ಭಾಗ. ಅಂದರೆ ವ್ಯಕ್ತಿತ್ವಕ್ಕೂ ಕೂಡ ಜನ ಬೆಲೆ ಕೊಡ್ತಾರೆ. ಸಮಾಜ ಸೇವೆಗೆ ಇದು ಹಲವಾರು, ಒಂದು ನಮ್ಮ ಈ ಜಂಟಿ ಎಫರ್ಟ್ಸ್ ಏನಿದೆ, BJP JDS ಕಾರ್ಯಕರ್ತರ ಒಗ್ಗಟ್ಟು, ಮತದಾರರ ಒಲವು ಮತ್ತು ನಮ್ಮ ವ್ಯಕ್ತಿತ್ವ, ನಮ್ಮ ಸಮಾಜ ಸೇವೆ, ಸೊ ಇವೆಲ್ಲ ಅಡಿಷನಲ್ ಫ್ಯಾಕ್ಟರ್ಸ್. ಲಾಸ್ಟ್ 2 ಕ್ವಶನ್ ಸರ್. ನಿಮ್ಮ ಪ್ರತಿಸ್ಪರ್ಧಿ ಕೌಂಟರ್ ಇಂದ ಎದ್ದೇ ಹೋಗ್ತಾರೆ, ಸೊ ಇದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗೋದಿಲ್ಲ. ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದೇ ಇರುತ್ತೆ, ಗೆಲುವು ಸೋಲು ಇದ್ದೇ ಇರುತ್ತೆ. ಯಾವಾಗಲೂ ಅಷ್ಟೇ, ಜೀವನ ಅಂದರೆ ಜೀವನದ ತಾತ್ಪರ್ಯನೇ ಅಷ್ಟು. ಗೆಲುವು ಸೋಲು ಅದಲು ಬದಲಾಗ್ಬೋದು. ಸೊ ನಾವು ನೋಡಿದ್ದೇವೆ, ಒಂದು ಚುನಾವಣೆಯಲ್ಲಿ ಗೆಲ್ತಾರೆ, ನಂತರ ಇನ್ನೊಂದು ಚುನಾವಣೆಯಲ್ಲಿ ಸೋಲ್ತಾರೆ. ಸೊ ಅದರಿಂದ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅಶ್ವಥ್ ನಾರಾಯಣ ಅವರು ಕೂಡ ಹೇಳ್ತಾರೆ, ಒಂದು ಸೈಲೆಂಟ್ ಸುನಾಮಿ ಎದ್ದು ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತ ನಾನೇ ಮಾತನಾಡಿಸಿದಾಗ. ಇಲ್ಲ, ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನ ಸ್ಪಂದಿಸುವ ರೀತಿ, ಪ್ರತಿಯೊಬ್ಬರು, ನೀವು 10 ಜನ ಕೇಳಿದರೆ 8 ಜನರ ಬಾಯಿನಲ್ಲಿ ನನ್ನ ಹೆಸರಿತ್ತು. ಸೊ ಅದು ಓಟಾಗಿ ಪರಿವರ್ತನೆ ಆಗಿದೆ. ಸೊ ಒಂದು ಗುಪ್ತಗಾಮಿನಿ ಅಂತ ಏನು ಹೇಳ್ತೀವಿ, ಅಂಡರ್ ಕರೆಂಟ್ ಅಂತ. ಸೊ ಅದರಿಂದ ನಮಗೆ ಅನ್ನಿಸ್ತಾ ಇತ್ತು 2 ರೇಂಜಸ್ಸಲ್ಲಿ ನಾವು ಗೆಲ್ಬೋದು ಅಂತ. ಒಂದು ಕಡಿಮೆ ಅಂದರೆ 50,000 ಅಂತರದಲ್ಲಿ ಗೆಲ್ಬೋದು, ಅಥವಾ ಈ ಗುಪ್ತಗಾಮಿನಿ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ 2 ಲಕ್ಷ ಆಸುಪಾಸಿನಲ್ಲಿ ಅಂತರದಲ್ಲಿ ಗೆಲ್ಬೋದು ಅನ್ನುವ ಅಸೆಸ್ಮೆಂಟ್ ಇತ್ತು. ಸರ್, ಕೊನೆಯ ಪ್ರಶ್ನೆ, ಸಂಸದರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರೆ ನಿಮ್ಮ ಮುಂದಿನ ಯೋಜನೆಗಳು ಹೇಗಿರುತ್ತೆ? ಯಾಕಂದ್ರೆ ನೀವು ಬಡವರನ್ನ, ಜನರನ್ನ ತೀರಾ ಹತ್ತಿರದಿಂದ ಬಲ್ಲವರು, ಸಮಸ್ಯೆಗಳು ಏನು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಕ್ರಾಂತಿಯನ್ನ ಮಾಡಬಹುದು ನೀವು? ಅಂದರೆ ನಮ್ಮ ಈಗ ಯಾವಾಗಲೂ ಅಷ್ಟೇ ಆರೋಗ್ಯ ಕ್ಷೇತ್ರ ಬಹಳ ಪ್ರಾಮುಖ್ಯತೆ ಪಡೆದಿರತಕ್ಕಂಥ ಕ್ಷೇತ್ರ. ಶಿಕ್ಷಣ, ಆರೋಗ್ಯ ಕ್ಷೇತ್ರ ಮತ್ತು ಕೃಷಿ, ಹಾಗೆಯೇ ನಮ್ಮ ಕೈಗಾರಿಕಾ ಕ್ಷೇತ್ರ, ಇವೊಂದು 4 ಬಹಳ ಪ್ರಮುಖವಾದಂಥ ಒಂದು ಕ್ಷೇತ್ರಗಳು. ಅಂದರೆ ಗುಣಮಟ್ಟದ ಚಿಕಿತ್ಸೆ ಕೈಗೆಟುಕುವ ದರದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕು. ಅದನ್ನು ಯಾವ ರೀತಿ ಮಾಡಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಅದೇ ರೀತಿ ಇವತ್ತು ಹೃದಯಾಘಾತ ಮತ್ತು ಬ್ರೈನ್ ಸ್ಟ್ರೋಕ್ 35% ಈ ಕಾಯಿಲೆಗಳಿಂದ ಆಗ್ತಾ ಇದೆ. ಅದಕ್ಕೆ ಯಾಕೆಂದರೆ ಆ ಗೋಲ್ಡನ್ ಅವರಲ್ಲಿ
ಅವರ ಮನೆಯ ಬಾಗಿಲಲ್ಲಿ, ಅಂದರೆ ತಾಲೂಕು ಮಟ್ಟದ ಆಸ್ಪತ್ರೆ, ದೇಶಾದ್ಯಂತ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಕೊಡತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗುತ್ತೆ. ಹಾಗೆಯೇ ರೈತರಿಗೆ ಕೂಡ ಅಷ್ಟೇ ಒಂದು ಬೆಂಬಲ ಬೆಲೆ ಸಿಗತಕ್ಕಂಥ ವ್ಯವಸ್ಥೆ ಚೆನ್ನಾಗಿ ಆಗಬೇಕು ರೈತರಿಗೆ. ಯಾಕೆಂದರೆ ರೈತರು ಬೆನ್ನೆಲುಬು ಅಂತ ಹೇಳ್ತೇವೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಬೆನ್ನು ಬಾಗ್ತಾ ಇದೆ. ಸೊ ಅದರಿಂದ MSP ಅಂತ ಏನು ಹೇಳ್ತೀವಿ ಅದು ಮಾಡಬೇಕಾಗುತ್ತೆ. ಆಮೇಲೆ ಮೂಲಭೂತ ಸೌಕರ್ಯಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು, ರೈಲ್ವೆ ಹೆದ್ದಾರಿಗಳಾಗ್ಬೋದು, ಅವೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಹಾಗಾಗಿ ಮತ್ತು ಇದು ಶಿಕ್ಷಣದ್ದು ಅಷ್ಟೇ. ಇವತ್ತು ನೋಡಿ, ಗ್ರಾಮೀಣ ಭಾಗದಲ್ಲಿ ಇವತ್ತು SSLC ರಿಸಲ್ಟ್ಸು ಸ್ವಲ್ಪ ಕಡಿಮೆ ಆಗಿದೆ. ಸೊ ಅವ್ರಿಗೆ ಯಾವ ರೀತಿ ಕೋಚಿಂಗ್ ಕೊಡ್ಬೋದು, ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಯಾರಿ ಮಾಡತಕ್ಕಂಥ ತರಬೇತಿ ಕೇಂದ್ರಗಳನ್ನು ತೆಗಿಬೋದು, ಆ ರೀತಿಯೆಲ್ಲ ಮಾಡಬೇಕಾಗುತ್ತೆ. ಇದಿಷ್ಟು ಡಾಕ್ಟರ್ CN ಮಂಜುನಾಥ್ ಅವರು ನ್ಯೂಸ್ ಫಸ್ಟ್ ಜೊತೆಗೆ ತನ್ನ ಮುಂದಿನ ಯೋಜನೆಗಳನ್ನ ಹಂಚಿಕೊಂಡಿರುವಂತಹ ಮಾಹಿತಿ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.